ಈಗ ಒಂದು ಹೂವದ ಹೂವ ದೇವನ ತಲೆಗೆ ಇರ್ತದ, ಗೊತ್ತದ ಅಲ್ಲ? ಈ ಹೂವ ದೇವನ ತಲೆಗೆ ಇರ್ತದ, ದೇವನ ತಲೆಗೆ ಇರ್ತದ. ಇದು ಆಶ್ಚರ್ಯ. ಹೂವದು ಸಾಮಾನ್ಯ. ಆದರೆ ಯಾವ ಹೂನು ಇಂದಿನವರೆಗೆ ನಾ ದೇವನ ತಲೆಗೇರಿನೇ, ನಾ ಬಹಳ ದೊಡ್ಡ ಹೂವ ಅಂತೂ ಎಂದೂ ಎಲ್ಲೂ ಹೇಳಿಲ್ಲ, ಪುಸ್ತಕ ಬರೆಸಿಲ್ಲ. ಯಾವರೇ ಮಾಡ್ಯಾವೇನು? ಅವು ಹೇಳ್ತಾವ, ಮ್ಯಾಗಿದ್ರು ನಾವು ಹೂವೇ, ಕೆಳಗಿದ್ರು ಹೂವೇ, ಪಾದಕ್ಕಿಟ್ರು ಹೂವೇ, ತಲೆ ಮ್ಯಾಗಿಟ್ರು ಹೂವೇ, ತೆಗೆದು ಒಗದ್ರು ಹೂವೇ. ನಾವು ಹೂವು ಅಂತ ಗೊತ್ತಾದ ಬಳಿಕ ಸ್ಥಾನ ತಗೊಂಡು ನಮಗೇನು ಮಾಡೋದದ? ಆಗ ಬದುಕೋದದ ಜಗತ್ತು. ಯಾರ ಮರ್ಯಾದೆ ಕೊಡ್ಲಿ ಬೇಕಾರ ಬಿಡ್ಲಿ, ಯಾರ ಕರೀಲಿ ಬೇಕಾರ ಬಿಡ್ಲಿ, ನಾವು ಚಂದಾಗಿ ಇರೋದದು.